ಸೊ ನೀವೇನಾದ್ರೂ ಜಿಮ್ ಅಲ್ಲಿ ಬಿಗಿನರ್ ಆಗಿದ್ದೀರಾ, ಚೆಸ್ಟ್ ಅಲ್ಲಿ ಏನೆಲ್ಲ ವರ್ಕೌಟ್ ಮಾಡಬೇಕು ಅಂತ ಕನ್ಫ್ಯೂಷನ್ ಆಗ್ತಿದ್ರೆ ವರಿ ಮಾಡೋದು ಬೇಡ. ಈ ಒಂದು ವಿಡಿಯೋ ನಿಮ್ಗಂತಾನೆ ಮಾಡಿರೋದು. ಈ ಬೇಸಿಕ್ ಆಗಿರೋ 5 ವೇರಿಯೇಷನ್ಸ್ ನೀವು ಖಂಡಿತವಾಗ್ಲೂ ನೆಕ್ಸ್ಟ್ 3 ಮಂತ್ಸ್ಗೆ ಟ್ರೈ ಮಾಡಿ. ಅದು ಆದ್ಮೇಲೆ ಒಳ್ಳೆ ಫೌಂಡೇಶನ್ ಬಿಲ್ಡ್ ಆಗುತ್ತೆ. ಅದು ಆದ್ಮೇಲೆ ನೀವು ಬೇರೆ ವೇರಿಯೇಷನ್ಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ದ ಮಜಲ್ ಆರ್ಕಿಟೆಕ್ಟ್ 8. ನಾನು ನಿಮ್ಮ ವಿನಯ್ ಪಾಟೀಲ್, ಫಿಟ್ನೆಸ್ ಕೋಚ್ ಆ್ಯಂಡ್ ಪ್ರೊಫೆಷನಲಿ ಆರ್ಕಿಟೆಕ್ಟ್. ಸೊ ಇವತ್ತಿನ ವಿಡಿಯೋಲಿ ನಾನು ಚೆಸ್ಟಲ್ಲಿ ಈ 5 ವೇರಿಯೇಷನ್ಸ್ ಏನೆಲ್ಲ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಏನು ಡಿಲೇ ಮಾಡಿದೆ ಡೈರೆಕ್ಟಾಗಿ ವರ್ಕೌಟಲ್ಲಿ ಇಳಿಯೋಣ. ಸೊ ಫಸ್ಟಲ್ಲಿ ನಾವು ವಾರ್ಮಪ್ಪಿಂದ ಸ್ಟಾರ್ಟ್ ಮಾಡ್ತೇವೆ. ಫಸ್ಟ್ ಬಂದುಬಿಟ್ಟು ಪುಷಪ್ಸ್ ಆಗಿರುತ್ತೆ. ನಮ್ಮ ಫಸ್ಟ್ ವರ್ಕೌಟಲ್ಲಿ ನಾವು ಮಷಿನ್ ಪ್ರೆಸ್ ಇರುತ್ತೆ, ಚೆಸ್ಟ್ ಮಷಿನ್ ಪ್ರೆಸ್. ಅದು ಮುಗಿಸ್ಕೊಂಡ್ಮೇಲೆ ನಾವು ಹೋಗ್ತೀವಿ ಪೆಕ್ ಫ್ಲೈಸ್ಗೆ. ಅದು ಆದಮೇಲೆ ನಾವು ಹೋಗ್ತೇವೆ ಇನ್ಕ್ಲೈನ್ ಡಂಬಲ್ ಪ್ರೆಸ್. ಅದು ಆದಮೇಲೆ ಮತ್ತೆ ತಿರ್ಗಾ ಹೋಗ್ತೇವೆ ಇನ್ಕ್ಲೈನ್ ಡಂಬಲ್ ಫ್ಲೈಸ್. ಅದು ಆದಮೇಲೆ ಕೊನೆಯಲ್ಲಿ ಹೈ ಟು ಲೋ ಕೇಬಲ್ ಫ್ಲೈಸ್ ಮಾಡಿ ಚೆಸ್ಟ್ ವರ್ಕೌಟ್ನ ಮುಗಿಸ್ತೇವೆ. ಸೆಕೆಂಡರಿ ಮಜಲಲ್ಲಿ ನಾವು ಟ್ರೈಸಪ್ನ ಟ್ರೈನ್ ಮಾಡ್ತೀವಿ, ಯಾಕಂದರೆ ಚೆಸ್ಟ್ ಮಾಡಬೇಕಾದ್ರೆ ಟ್ರೈಸಪ್ ವಾರ್ಮಪ್ ಆಗಿರುತ್ತೆ. ಸೊ 2 ವೇರಿಯೇಷನ್ ಟ್ರೈಸಪ್ ಮಾಡ್ತೇವೆ. ವಿತೌಟ್ ಎನಿ ಡಿಲೇ ವರ್ಕೌಟ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನಮ್ಮ ಫಸ್ಟ್ ವೇರಿಯೇಷನ್ ಬಂದುಬಿಟ್ಟು ಚೆಸ್ಟ್ ಮಷಿನ್ ಪ್ರೆಸ್ ಆಗಿರುತ್ತೆ. ಇದು ಓವರ್ ಆಲ್ ಚೆಸ್ಟಿಗೆ ಎಫೆಕ್ಟ್ ಆಗುತ್ತೆ, ಬಟ್ ಮೇನ್ ಆಗಿ ಮಿಡ್ ಪೆಕ್ಕಿಗೆ ಟಾರ್ಗೆಟ್ ಮಾಡ್ತಿರುತ್ತೆ. ಸೊ ಈ ಫಸ್ಟ್ ವೇರಿಯೇಷನಲ್ಲಿ ನಾವು ಟೋಟಲ್ ಆಗಿ 3 ಸೆಟ್ಸ್ ಮಾಡ್ತೇವೆ. 12 ರೆಪಿಟೇಷನ್ಸ್ ಈಚ್ ಆಗಿರುತ್ತೆ. ಸ್ಟಾರ್ಟಿಂಗಲ್ಲಿ ಲೋ ವೇಟ್ಸ್ ಆಗಿಡಿ. ಸೊ ಸ್ಟಾರ್ಟಿಂಗಲ್ಲಿ ಲೋ ವೇಟ್ಸು, ಆಮೇಲೆ ಸೆಕೆಂಡ್ ಸೆಟ್ಟಲ್ಲಿ ಸ್ವಲ್ಪ ವೇಟ್ ಜಾಸ್ತಿ ಮಾಡ್ಕೊಬಿಟ್ಟು ಥರ್ಡ್ ವೇಟ್ ಫೇಲಿಯರ್ ಸೆಟ್ ಮಾಡಿ ಅದರಲ್ಲಿ ಜಾಸ್ತಿ ವೇಟ್ ಆಗಿಬಿಟ್ಟು 10 to 12 ರೆಪಿಟೇಷನ್ಸ್ ಆಗಿರಬೇಕು. ಸೊ ಈ ಏನು ಹ್ಯಾಂಡಲ್ಸ್ ಇದೆ ಇದು ನಿಮ್ಮ ಮಿಡ್ ಚೆಸ್ಟ್ ಲೆವೆಲಿಗೆ ಇರಬೇಕು. ಸೊ ಸ್ಟಾರ್ಟ್ ಮಾಡೋಣ. 1 2 3 4 5. ಸೊ ಇದೇ ಥರ 10 to 12 ರೆಪಿಟೇಷನ್ಸ್ ಮಾಡಬೇಕು. ಇದು ಮುಗಿಸ್ಕೊಂಡ್ಮೇಲೆ ನಾವು ಮತ್ತೆ ನೆಕ್ಸ್ಟ್ ವರ್ಕೌಟಿಗೆ ಸ್ವಿಚ್ ಆಗ್ತೇವೆ. ಸೊ ನಮ್ಮ ಸೆಕೆಂಡ್ ವೇರಿಯೇಷನ್ ಬಂದುಬಿಟ್ಟು ಪೆಕ್ ಫ್ಲೈ ಮಷಿನ್ ಮೇಲೆ ಮಾಡ್ತೇವೆ. ಇದು ಬೇಸಿಕಲಿ ಫ್ಲೈಯಿಂಗ್ ಮೂಮೆಂಟ್ ಆಗಿರುತ್ತೆ. ಇದು ಒಳ್ಳೆ ಸ್ಟ್ರೆಚ್ ಕೊಡುತ್ತೆ ನಿಮ್ಮ ಮಿಡ್ ಪೆಕ್ಕಿಗೆ, ಹಾಗೆ ನಿಮ್ಮ ಓವರ್ ಆಲ್ ಚೆಸ್ಟಿಗೂ ಸ್ಟ್ರೆಚ್ ಕೊಡುತ್ತೆ. ಫಸ್ಟಲ್ಲಿ ಮಾಡಿದ್ದು ನಾವು ಪುಷಿಂಗ್ ಮೂಮೆಂಟ್ ಆಗಿತ್ತು, ಸ್ಕ್ವೀಸಿಂಗ್ ಮೂಮೆಂಟ್ ಆಗಿತ್ತು, ಬ್ಲಡ್ ಫ್ಲೋ ಜಾಸ್ತಿ ಮಾಡುತ್ತೆ. ಇದು ಸ್ಟ್ರೆಚಿಂಗ್ ಮೂಮೆಂಟ್ ಆಗಿರುತ್ತೆ, ಮಸಲ್ ಫೈಬರ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ, ಹಾಗೆ ಸೈಜ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ನೀವು ಪಾಯಿಂಟರ್ ಸೆಕೆಂಡ್ ನಂಬರಲ್ಲಿ ಸೆಟ್ ಮಾಡ್ಕೊಬಿಟ್ಟು ಲೋಯೆಸ್ಟ್ ವೇಟಲ್ಲಿ ಸೆಟ್ ಮಾಡ್ಕೊಳ್ಳಿ. ಇದರಲ್ಲಿ ಕೂಡ 3 ಸೆಟ್ಸ್ ಆಗಿರುತ್ತೆ, 12 ರೆಪಿಟೇಷನ್ಸ್ ಈಚ್ ಆಗಿರುತ್ತೆ. ಸೊ ಕೂತ್ಕೋಬೇಕಾದ್ರೆ ಈ ಥರ ಚೆಸ್ಟ್ನ ಓಪನ್ ಮಾಡಿಕೊಂಡು ಸ್ಟ್ರೈಟಾಗಿ ಕೂತ್ಕೋಬೇಕು. ಈ ಥರ ಕೂತ್ಕೊಂಡ್ರೆ ಇದು ಶೋಲ್ಡರ್ ಮೇಲೆ ಬರುತ್ತೆ. ಶೋಲ್ಡರ್ ಮೇಲೆ ಬಂದು ಶೋಲ್ಡರ್ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಚೆಸ್ಟ್ ಓಪನ್ ಅಪ್ ಮಾಡ್ಕೊಬಿಟ್ಟು ಈ ಥರ ಸ್ಟ್ರೈಟ್ ಕೂತ್ಕೊಳ್ಳಿ. ಹಿಂದ್ಗಡೆ ಹೋದಾಗ ಕೈಗಳು ಸ್ವಲ್ಪ ಕರ್ವ್ ಆಗಿರಬೇಕು. ಮುಂದ್ಗಡೆ ಬಂದಮೇಲೆ ನೀವು ಚೆಸ್ಟ್ನ ಸ್ಕ್ವೀಸ್ ಮಾಡಬೇಕು ಈ ಥರ. ಸೊ ಇದೇ ಥರ 1 2 3. ಸೊ ಹಿಂದೆ ಹೋದಾಗ ತುಂಬ ಹಿಂದೆ ಬಿಡಬೇಡಿ, ಸ್ವಲ್ಪ ಮಾತ್ರ ಸ್ಟ್ರೆಚ್ ಕೊಡಿ. ತುಂಬ ಸ್ಟ್ರೆಚ್ ಕೊಟ್ಟರೆ ಶೋಲ್ಡರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಆಗಿರುತ್ತೆ. ಸೊ ಅದಕ್ಕೆ ಹಿಂದೆ ಹೋದಾಗ ತುಂಬ ಸ್ಟ್ರೆಚ್ ಕೊಡೋಕೆ ಹೋಗಬೇಡಿ. ಆಮೇಲೆ ಮುಂದೆ ಬಂದಾಗ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ, ಸೊ ದಟ್ ಬ್ಲಡ್ ಫ್ಲೋ ಜಾಸ್ತಿ ಆಗಿರುತ್ತೆ. ಸೊ ಈ ಒಂದು ವೇರಿಯೇಷನ್ ಮುಗಿಸ್ಕೊಂಡ್ಮೇಲೆ ನಾವು ನಮ್ಮ ಥರ್ಡ್ ವೇರಿಯೇಷನಿಗೆ ಸ್ವಿಚ್ ಆಗ್ತೇವೆ. ಸೊ ನಮ್ಮ ಥರ್ಡ್ ವೇರಿಯೇಷನ್ ಬಂದುಬಿಟ್ಟು ಇನ್ಕ್ಲೈನ್ ಡಂಬಲ್ ಪ್ರೆಸ್ ಆಗಿರುತ್ತೆ. ಅದು ಮೇಜರ್ಲಿ ಅಪ್ಪರ್ ಪೆಕ್ಕಿಗೆ ಟಾರ್ಗೆಟ್ ಮಾಡುತ್ತೆ. ಸೊ ಇನ್ಕ್ಲೈನ್ ಡಂಬಲ್ ಪ್ರೆಸ್ಸಲ್ಲಿ ನಾವು ಬೆಂಚ್ನ 30 ಡಿಗ್ರಿ ಸೆಟ್ ಮಾಡ್ಕೊತೇವೆ. ಸೊ 30 ಡಿಗ್ರಿಗೆ ಸೆಟ್ ಮಾಡ್ಕೊಳ್ಳಿ. 45 ಹಾಗೆಲ್ಲ ಹೋದರೆ ನಿಮ್ಮ ಶೋಲ್ಡರಿಗೆ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಇದು ಕಂಪ್ಲೀಟಾಗಿ ನಿಮ್ಮ ಅಪ್ಪರ್ ಚೆಸ್ಟ್ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಆದಷ್ಟು ಲೋವರ್ ವೇಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟಲ್ಲಿ, ಯಾಕಂದರೆ ಬಿಗಿನರ್ ಆಗಿರ್ತೀರಲ್ಲ. ಸೊ ಅಷ್ಟೊಂದು ಸ್ಟ್ರೆಸ್ ತೊಗೊಳಕ್ಕೆ ರೆಡಿ ಇರಲ್ಲ. ವಾರ್ಮಪ್ ಎಲ್ಲ ಆಗಿರುತ್ತೆ, ಇದಕ್ಕೆಲ್ಲ ವಾರ್ಮಪ್ ಸೆಟ್ ಎಲ್ಲ ಬೇಕಾಗೋದಿಲ್ಲ. ಸೊ ಫಸ್ಟಲ್ಲಿ ನಾನು 7.5 ಎತ್ಕೊಂಡಿದ್ದೀನಿ, ನೀವು 5ಇಂದ ಸ್ಟಾರ್ಟ್ ಮಾಡ್ಬೋದು. ಸೊ ಈ ಥರ ಅಪ್ಪರ್ ಪೆಕ್ ಪಕ್ಕದಲ್ಲಿ ನಿಮ್ಮ ಕೈನ ಪ್ಲೇಸ್ ಮಾಡಿ ಶೋಲ್ಡರ್ನ ಟಕ್ಕಿನ್ ಮಾಡಬೇಕು. ಟಕ್ಕಿನ್ ಮಾಡಿಬಿಟ್ಟು ಸ್ಟ್ರೈಟಾಗಿ ಮೇಲೆ 1 2 3 4 8. ಸೊ ಇದೇ ಥರ 12 ರೆಪಿಟೇಷನ್ಸ್ ಈಚ್ ಆಗಿರುತ್ತೆ. 3 ಸೆಟ್ಸಲ್ಲಿ ಮಾಡ್ಕೋಬೇಕು. ಸೊ ಪ್ರೋಗ್ರೆಸಿವ್ ಓವರ್ಲೋಡಿಂಗ್ ಇದರಲ್ಲೂ ಫಾಲೋ ಮಾಡಬೇಕು. ನೀವು 5ಇಂದ ಸ್ಟಾರ್ಟ್ ಮಾಡಿದರೆ ಅದಾದಮೇಲೆ 7.5 ಹೋಗ್ಬೋದು. 7.5ಇಂದ ಕಷ್ಟ ಆಗ್ತಿದ್ರೆ ನೀವು ಮತ್ತೆ ತಿರ್ಗಾ 5ಅಲ್ಲೇ ಬಂದುಬಿಟ್ಟು 12 ರೆಪಿಟೇಷನ್ಸ್ ಅಂತೂ ಕಂಪ್ಲೀಟಾಗಿ ಮಾಡಲೇಬೇಕು. ಸೊ ಇದು ಆದಮೇಲೆ ನಾವು ನಮ್ಮ 4th ವೇರಿಯೇಷನಿಗೆ ಶಿಫ್ಟ್ ಆಗ್ತೇವೆ. ಸೊ ನಮ್ಮ 4th ವೇರಿಯೇಷನ್ ಏನಪ್ಪ ಅಂದರೆ ಇನ್ಕ್ಲೈನ್ ಡಂಬಲ್ ಫ್ಲೈಸ್ ಆಗಿರುತ್ತೆ. ಇದು ಸ್ಟ್ರೆಚಿಂಗ್ ಮೂಮೆಂಟ್ ಆಯಿತಾ. ನಾವು ಫಸ್ಟಲ್ಲಿ ಇನ್ಕ್ಲೈನ್ ಡಂಬಲ್ ಪ್ರೆಸ್ ಮಾಡಿದ್ದು, ಅದು ಸ್ಕ್ವೀಸಿಂಗ್ ಮೂಮೆಂಟ್ ಆಗಿತ್ತು. ಮತ್ತೆ ಸ್ಟ್ರೆಚಿಂಗ್ ಮೂಮೆಂಟಿಗೆ ಬರ್ತೇವೆ. ಇದರಲ್ಲಿ ನೀವು ಲೋ ವೇಟ್ಸೇ ತೊಗೋಬೇಕು. ನಾನು ಇದರಲ್ಲಿ ಕೂಡ 7.5 ತೊಗೊತೇನೆ, ಮತ್ತೆ ತಿರ್ಗಾ 5 ತೊಗೊಂಡ್ಬಿಡಿ ನೀವು. ಸೇಮ್ 30 ಡಿಗ್ರಿ ಇನ್ಕ್ಲೈನಲ್ಲಿ ಇಟ್ಕೊಬಿಟ್ಟು. ಸೊ ಈ ವೇರಿಯೇಷನಲ್ಲಿ ನಾವು ಗ್ರಿಪ್ನ ಈ ಥರ ಇಟ್ಕೊತೇವೆ. ಪ್ರೆಸ್ಸಲ್ಲಿ ಈ ಥರ ಇಟ್ಕೊತಿದ್ವಿ, ಫ್ಲೈಸಲ್ಲಿ ಈ ಥರ ಬರುತ್ತೆ. ಈ ಥರ ಬಂದುಬಿಟ್ಟು ಇದು ನಿಮ್ಮ ಡಂಬಲ್ ಅಪ್ಪರ್ ಹೆಡ್ಡು ನಿಮ್ಮ ಅಪ್ಪರ್ ಚೆಸ್ಟ್ ಮೇಲೆ ಇರಬೇಕು. ಸೊ ಓಪನ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಕೈನ ಬೆಂಡ್ ಮಾಡಬೇಕು.
ತುಂಬ ನೀವು ಕೆಳಗಡೆ ಸ್ಟ್ರೆಚ್ ಕೊಡೋಕೆ ಹೋಗಬೇಡಿ. ನಿಮ್ಮ ಅಪ್ಪರ್ ಚೆಸ್ಟ್ ಸ್ಟ್ರೆಚ್ ಫೀಲ್ ಆಗುವವರೆಗೆ ಅಷ್ಟೇ ಸ್ಟ್ರೆಚ್ ಕೊಡಿ. ತುಂಬ ಸ್ಟ್ರೆಚ್ ಕೊಟ್ಟರೆ ಶೋಲ್ಡರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಆಗಿರುತ್ತೆ. ಆಮೇಲೆ ಸ್ಲೋ ಆಗಿ ಮೇಲೆ ಬರಬೇಕು, ಆಯಿತಾ? ಸೊ ಇದೇ ಥರ 1 2 3 4. ಸೊ ಇದೇ ಥರ 12 ರೆಪಿಟೇಷನ್ 3 ಸೆಟ್ಸಲ್ಲಿ ಮಾಡಿ. ಇದು ಮುಗಿಸ್ಕೊಂಡ್ಮೇಲೆ ನಾವು ಫೈನಲ್ ವೇರಿಯೇಷನ್ಗೆ ಹೋಗ್ತೀವಿ. ಅದು ಏನಪ್ಪ ಅಂದರೆ ಹೈ ಟು ಲೋ ಕೇಬಲ್ ಫ್ಲೈಸ್ ಆಗಿರುತ್ತೆ. ಸೊ ನಮ್ಮ 5th ಆ್ಯಂಡ್ ಲಾಸ್ಟ್ ವೇರಿಯೇಷನ್ ಬಂದುಬಿಟ್ಟು ಹೈ ಟು ಲೋ ಕೇಬಲ್ ಫ್ಲೈಸ್ ಆಗಿರುತ್ತೆ. ಹೈ ಟು ಲೋ ಕೇಬಲ್ ಫ್ಲೈಸಲ್ಲಿ ನಾವು ಕೇಬಲ್ನ ಹೈಯೆಸ್ಟ್ ಪಾಯಿಂಟಲ್ಲಿ ಪ್ಲೇಸ್ ಮಾಡ್ತೀವಿ. ಆಮೇಲೆ ವೇಟ್ಸ್ನ ಸ್ವಲ್ಪ ಲೋ ಆಗಿ ಮೇಂಟೈನ್ ಮಾಡಿ, ಯಾಕಂದರೆ ಬಿಗಿನರ್ ಆಗಿರ್ತೀರ, ಅಷ್ಟೊಂದು ಸ್ಟ್ರೆಸ್ ತೊಗೊಳಕ್ಕೆ ಆಗ್ತಿರಲ್ಲ. ಸೊ ಈ ಥರ ಹಿಡ್ಕೊಬಿಟ್ಟು ನೀವು ಕೇಬಲ್ನ ಈ ಥರ ಪುಲ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ಟೆಪ್ ಮುಂದೆ ತೊಗೊಬಿಟ್ಟು ಕೈಗಳನ್ನ ಈ ಥರ ಹಿಂದೆ ಸ್ಟ್ರೆಚ್ ಕೊಟ್ಬಿಟ್ಟು ಮುಂದೆ ಈ ಥರ ಸ್ಕ್ವೀಸ್ ಮಾಡಬೇಕು, ಆಯಿತಾ? ಸೊ ಇದೇ ಥರ 1 2 3 4. ಸೊ ಇದೇ ಥರ ನೀವು 12 ರೆಪಿಟೇಷನ್ಸ್ ಮಾಡಬೇಕು 3 ಸೆಟ್ಸಲ್ಲಿ. ಇದು ಲೋವರ್ ಪೆಕ್ಕಿಗೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ, ಅಂದರೆ ನಿಮ್ಮ ಲೋವರ್ ಚೆಸ್ಟ್ ಡೆವಲಪ್ ಮಾಡುತ್ತೆ. ಇಲ್ಲಿ ನಾವು ನಮ್ಮ ಚೆಸ್ಟ್ ವರ್ಕೌಟ್ನ ಮುಗಿಸ್ಕೊತೇವೆ. ಸೆಕೆಂಡರಿ ಮಸಲಲ್ಲಿ ನಾನು ಹೇಳಿರೋ ಪ್ರಕಾರ ಟ್ರೈಸೆಪ್ನ ಟ್ರೈನ್ ಮಾಡ್ತೇವೆ. ಯಾಕಂದರೆ ನಾವು ಚೆಸ್ಟ್ ಮಾಡಬೇಕಂದ್ರೆ ನಮ್ಮ ಟ್ರೈಸೆಪ್ ಮಸಲ್ ಕೂಡ ವಾರ್ಮಪ್ ಆಗಿರುತ್ತೆ. ಆ್ಯಸ್ ಅ ಪಾರ್ಟ್ ನಾವು ಸೆಕೆಂಡರಿ ಮಸಲಲ್ಲಿ ಟ್ರೈಸೆಪ್ನ ಟ್ರೈನ್ ಮಾಡ್ತೇವೆ. ಟ್ರೈಸೆಪ್ಪಲ್ಲಿ ನಮ್ಮ ಫಸ್ಟ್ ವೇರಿಯೇಷನ್ ಬಂದುಬಿಟ್ಟು ಟ್ರೈಸೆಪ್ ಪುಷ್ ಡೌನ್ ಆಗಿರುತ್ತೆ. ಟ್ರೈಸೆಪ್ ಪುಷ್ ಡೌನಲ್ಲಿ ನಾವು ಬಾರ್ನ ಯೂಸ್ ಮಾಡ್ತೇವೆ. ಸೊ ಬಾರ್ನ ಪ್ಲೇಸ್ ಮಾಡ್ಕೊಬಿಟ್ಟು ನಾರ್ಮಲ್ ಗ್ರಿಪ್ ಇಟ್ಕೊಳ್ಳಿ. ಅದಾದಮೇಲೆ ಈ ಥರ ಹೋಗಿಬಿಟ್ಟು ಬರೀ ಎಲ್ಬೋಸಿಂದ ಮೂವ್ಮೆಂಟ್ ಮಾಡಬೇಕು. ಶೋಲ್ಡರ್ಸ್ನ ಲಾಕ್ ಮಾಡಿ ಪುಷ್ ಡೌನ್ ಈ ಥರ 1 2 3 4 5. ಇದೇ ಥರ 15 ರೆಪಿಟೇಷನ್ಸ್ ಇಂಟು 3 ಸೆಟ್ಸಲ್ಲಿ ಇರಬೇಕು. ಸೊ ಈ ಒಂದು ವರ್ಕೌಟಿಂದ ನಿಮ್ಮ ಲಾಂಗ್ ಹೆಡ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ, ಹಾಗೆ ಲ್ಯಾಟ್ರಲ್ ಹೆಡ್ ಮೇಲೆ ಕೂಡ ಇಂಪ್ಯಾಕ್ಟ್ ಬೀಳುತ್ತೆ. ಇದು ಮುಗಿಸ್ಕೊಂಡ್ಮೇಲೆ ನಾವು ಕೊನೆ ವೇರಿಯೇಷನ್ಗೆ ಹೋಗ್ತೇವೆ. ಅದು ಟ್ರೈಸೆಪ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಇರುತ್ತೆ. ಡಂಬಲ್ ಜೊತೆಗೆ ಮಾಡೋಣ, ಯಾಕಂದರೆ ಬಿಗಿನರ್ ಆಗಿರ್ತೀರ. ಕೇಬಲ್ ಆದರೆ ತುಂಬ ಸ್ಟ್ರೆಚ್ ಆಗಿಬಿಡುತ್ತೆ, ಆಯಿತಾ? ಬನ್ನಿ. ಸೊ ಇದು ನಮ್ಮ ಟ್ರೈಸೆಪಿನ ಲಾಸ್ಟ್ ವೇರಿಯೇಷನ್ ಆಗಿರುತ್ತೆ. ಇದು ಏನಪ್ಪ ಅಂದರೆ ಡಂಬಲ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೇವೆ. ಈ ವೇರಿಯೇಷನಲ್ಲಿ ಈ ಥರ ಒಂದು ಚೇರ್ನ ಸೆಲೆಕ್ಟ್ ಮಾಡ್ಕೊಬಿಟ್ಟು ಒಂದು ವೆಯ್ಟ್ ಯಾವುದಾದ್ರೂ ಮಾಡ್ರೇಟ್ ವೆಯ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. 5 ಅಥವಾ 7.5 ಆಗಿರ್ಬೋದು. ನಾನು 10 ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಈ ಥರ ಪಿಕ್ ಮಾಡ್ಕೊಬಿಟ್ಟು ಓವರ್ ಹೆಡ್ ಡಂಬಲ್ ಹೋಗಬೇಕು. ಎಲ್ಬೋಸ್ ಕ್ಲೋಸ್ ಆಗಿರಲಿ, ಈ ಥರ ಓಪನ್ ಆಗಿರಬಾರ್ದು, ಕ್ಲೋಸ್ ಆಗಿರಲಿ. ಅದಾದಮೇಲೆ ಡೌನ್ ಅಪ್ ಡೌನ್ ಅಪ್. ಸೊ ಇದು ನಿಮ್ಮ ಲಾಂಗ್ ಹೆಡ್ನ ಸ್ಟ್ರೆಚ್ ಮಾಡುತ್ತೆ, ಹಾಗೆ ಟ್ರೈಸೆಪ್ಪಲ್ಲಿ ಸೈಜ್ ಬರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೇ ಥರ ನೀವು 12 ರೆಪಿಟೇಷನ್ಸ್ ಇಂಟು 3 ಸೆಟ್ಸ್ ಮಾಡ್ಬೋದು. ಇದು ವರ್ಕೌಟ್ನ ಮುಗಿಸ್ಕೊಬಿಟ್ಟು ನಿಮ್ಮ ವರ್ಕೌಟ್ ಸೆಷನ್ನ ಇಲ್ಲಿ ಮುಗಿಸ್ಕೋಬೋದು. ಇದೇ ಥರ ನಾವು ಮುಂದೆ ಬ್ಯಾಕ್ ಮತ್ತು ಬೈಸೆಪಿನ ಫಿಟ್ನೆಸ್ ರೂಟೀನು ಮಾಡಬೇಕಂತ ಪ್ಲ್ಯಾನ್ ಆಗಿದೆ. ಈ ಒಂದು ವಿಡಿಯೋ ಒಳ್ಳೆ ರೆಸ್ಪಾನ್ಸ್ ಬಂದರೆ ಇದೇ ಥರ ಬ್ಯಾಕ್ ಮತ್ತು ಬೈಸೆಪ್ ವಿಡಿಯೋ ಕೂಡ ಮಾಡ್ತೇವೆ. ಅದ್ರ ಜೊತೆಗೆ ವರ್ಕೌಟ್ಗಿಂತ ಮುಂಚೆ ಏನೆಲ್ಲ ಸ್ಟ್ರೆಚಸ್ ಮಾಡಬೇಕು ಅಂತ ಡೀಟೇಲಾಗಿ ವಿಡಿಯೋ ಬೇಕಾಗಿದ್ದರೆ ಅದು ಕೂಡ ಮಾಡ್ತೇವೆ. ಕಮೆಂಟ್ ಸೆಕ್ಷನಲ್ಲಿ ನಮ್ಮನ್ನು ತಿಳಿಸಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಿದ್ದೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಬಿಗಿನರ್ಸ್ ಫ್ರೆಂಡ್ಸ್ ಒಟ್ಟಿಗೆ ವಿಡಿಯೋ